ಬೇಗ ಬಾ, ಬಂದು ಕಾಪಾಡು ನಮ್ಮನ್ನ. ಹೆಂಡತಿ ಮಕ್ಕಳೆಲ್ಲ ಹೊಟ್ಟೆಗೆ ಅನ್ನವಿಲ್ಲದೆ ಪ್ರಾಣ ಬಿಡ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಬೆಳೆಯಾದದನ್ನ ಆ ಕಾಡು ಮೃಗಗಳೆಲ್ಲ ತಿಂದು ಹಾವಳಿ ಮಾಡಿ ಎಲ್ಲವನ್ನು ನಷ್ಟ ಮಾಡಿಬಿಟ್ಟು ಸ್ವಾಮಿ. ಎಲ್ಲರೂ ಉಪವಾಸ ಮಾಡ್ತಾ ಇದ್ದೀವಿ. ಕಾಪಾಡಿ ಅಂದರೆ ಸಿಂಹಾಸನಾಧೀಶನಾಗಿ ಕುಳಿತಿದ್ದಂಥ ದಶರಥ ನೆಲಕ್ಕೆದ್ದ. ಕಾಡು ಮೃಗಗಳ ಹಾವಳಿ. ಮಂತ್ರಿ ಮಹಾಮಂತ್ರಿಗಳು ಸಟ್ಟ ನೆಲಕ್ಕೆದ್ರು. ಏನ್ ಸ್ವಾಮಿ, ಸಕಲ ಆಯುಧಗಳನ್ನು ಸಿದ್ಧ ಮಾಡು, ಕಾಡಿಗೆ ಬೇಟೆಗಾಗಿ ಹೋಗೋಣ. ಸಕಲ ವಿಧವಾದ ಆಯುಧಗಳನ್ನ, ಬಿಲ್ಲುಗಳನ್ನ, ಗುರಾಣಿಗಳನ್ನ, ಕತ್ತಿಗಳನ್ನ ತೆಗೆದುಕೊಂಡು ಕಾಡು ಮೃಗಗಳನ್ನ ಕೊಲ್ಲಲೋಸುಗ ಕಾಡಿಗೆ ಬೇಟೆಗಾಗಿ ಬರ್ತಾ ಇದ್ದಾರೆ. ನಾವಿಂದು ಬೇಟೆಯಾಡುವ ಕಂಡ ಮೃಗಗಳನ್ನೆಲ್ಲ ಕೊಲ್ತಾ ಇದ್ದಾರೆ. ಮುಂದೆ ಸಾಗುತ್ತಿರಬೇಕಾದ್ರೆ ಮಧ್ಯಾಹ್ನದ ಸಮಯ. ಆ ಮಧ್ಯಾಹ್ನ ಸಮಯದಲ್ಲಿ ಮದಿಸಿದ ಮದಗಜವೊಂದು ಬರ್ತಾ ಇದೆ ಎದುರಿಗೆ. ಮಹಾರಾಜ ನೋಡ್ದ, ಓಹೋ, ನನ್ನ ಸೈನ್ಯದ ಮೇಲೆ ಬಿದ್ದು ಸೈನ್ಯವನ್ನೆಲ್ಲ ತುಳಿದು ಹಾಳು ಮಾಡಿಬಿಡುತ್ತೆ ಈ ಆನೆ ಅಂತ ಹೇಳಿ ಭಕ್ತರಿಗೆ ಬಾಣ ಎಳಕೊಂಡು ಆ ಮದಗಜ ಎದುರಿಗೆ ನಿಂತು ಉರಿಯಿಟ್ಟು ಹೊಡೆದ. ಯಾವಾಗ ಸೊಂಡಿಲಿಗೆ ಬಾಣ ನಾಟಿತೋ ಓ ಅಂತ ಆ ಮದಗಜ ತನ್ನ ಕಾಲುಗಳ ಮೇಲೆ ಕಿತ್ತು ಮೇಲೆ ಕಿತ್ತಿ ಎಲ್ಲ ಸೈನ್ಯವನ್ನ ಕೊಲ್ಲಲು ಕಿವಿಯಲು ಪ್ರಯತ್ನ ಪಡ್ತಲ್ಲ. ಸೈನ್ಯಕ್ಕೆ ಆಜ್ಞೆ ಮಾಡ್ಬಿಟ್ಟ, ನೀವೆಲ್ಲರೂ ಹಿಂತಿರುಗಿ ಹೊರಟು ಬಿಡಿ ಅಯೋಧ್ಯ ನಗರಕ್ಕೆ. ಇದನ್ನು ಎಷ್ಟು ಹೊತ್ತಾದರೂ ಸರಿ ನಾನೊಬ್ಬನೇ ಕೊಂದು ಬರ್ತೀನಿ ಅಂತ ಹೇಳಿ ಸೈನ್ಯವನ್ನೆಲ್ಲ ಹಿಂದಕ್ಕೆ ಕಳುಹಿಸಿ ತಾನೊಬ್ಬನೇ ಆ ಮದಿಸಿದ ಮದಗಜವನ್ನು ರಕ್ಷಿಸಿಕೊಂಡು ಸಾಯಂಕಾಲದವರೆಗೂ ಓಡ್ತಾ ಇದ್ದಾನೆ. ದಟ್ಟವಾದ ಅರಣ್ಯ ಸೇರಿಬಿಡ್ತು. ಸಾಯಂಕಾಲವಾಗೋಯ್ತು, ಕತ್ತಲಾಯಿತು, ಕಣ್ತಪ್ಪಿಸ್ಕೊಂಡ್ಬಿಡ್ತು. ಯಾವ ಕಡೆ ಹೋಯ್ತು ಆನೆ ಅಂತ ಗೊತ್ತಾಗಲಿಲ್ಲ ಮಹಾರಾಜನಿಗೆ. ಏನು ಮಾಡೋದು? ಓಹೋ, ನೀರಿಲ್ಲದಿದ್ದರೆ ಆನೆಗಳು ಬದುಕೋದೇ ಇಲ್ಲ. ಕ್ಷಣಕ್ಕೂ ಆನೆಗಳಿಗೆ ನೀರು ಬೇಕೇ ಬೇಕು. ಅಲ್ಲೊಂದು ಸರೋವರವನ್ನು ಕಂಡ. ಈ ಸರೋವರದ ಬಳಿ ನಾನು ಕುಂತುಕೊಂಡ್ರೆ ಎಷ್ಟು ಹೊತ್ತಾದರೂ ಸರಿ ಅದು ನೀರು ಕುಡಿಯಲು ಬಂದೇ ಬರುತ್ತೆ. ಆಗಲಾದರೂ ಇದನ್ನು ಕೊಂದು ನಾನು ಹೊರಡಬೇಕು ಅಂತ ಹೇಳಿ ಮಹಾರಾಜ ದಶರಥ ಒಂದು ಮರದ ಮೇಲೆ ಒಂದು ಟೊಂಗೆ ಮೇಲೆ ಹತ್ತು ಕುಂತ್ಕೊಂಡು. ಇತ್ತ ಕಡೆ ಏನಾಗಿದೆ ಅಂದರೆ ಅದೇ ಅರಣ್ಯದಲ್ಲಿ ಇಬ್ಬರು ಋಷಿ ದಂಪತಿಗಳು, ಶ್ರವಣ ಮತ್ತು ಸೀಮಂತಿನಿ ಅಂತ, ಒಂದು ಗುಡಿಸಲನ್ನು ಕಟ್ಟಿಕೊಂಡು ಹಣ್ಣು ಹಂಪಲನ್ನು ತಿಂದುಕೊಂಡು ದಿನನಿತ್ಯವೂ ಭಗವಂತನ ಸೇವೆ ಮಾಡಿಕೊಂಡು ಆ ಋಷಿ ದಂಪತಿಗಳು ವಾಸ ಮಾಡುತ್ತಾ ಇದ್ದಾರೆ. ಆ ದಂಪತಿಗಳಿಗೆ ಬಹಳ ಕಾಲವಾದರೂ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದ ಕಾರಣ ಮಕ್ಕಳಿಗಾಗಿ ಪರಿತಪಿಸುತ್ತಾ ಆ ದಂಪತಿಗಳಿಬ್ಬರೂ ಕೂಡ ಭಗವಂತನಲ್ಲಿ ಮೊರೆ ಇಟ್ಟಾಗ ಆ ಮಹತಾಯಿ ಆ ಕೂಗು ಕೇಳಿತು ಏನು ಪರಮಾತ್ಮನಿಗೆ. ಗರ್ಭವತಿಯಾಗಿದ್ದಾಳೆ. ಶುಭ ಮುಹೂರ್ತ, ಶುಭ ನಕ್ಷತ್ರದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಯಾರೋ ಆ ಸೀಮಂತಿನಿ ಋಷಿಪತ್ನಿ. ತತ್ಕ್ಷಣದಲ್ಲಿಯೇ ಯಾವ ಶ್ರವಣ ಮಹರ್ಷಿಗಳು ಅಲ್ಲಿರ್ತಕ್ಕಂಥ ಮೇಧಾವಿಗಳು, ಜ್ಞಾನಿಗಳು ಆದಂಥ ಋಷಿಗಳನ್ನು ಕರೆದು ತನ್ನ ಮಗ ಹುಟ್ಟಿದ ಸಂತೋಷ, ಆನಂದ, ಗಂಡು ಮಗುವುದು ಸಂತೋಷ ಅಲ್ವೇ, ಆ
ಆ ನಾಮ ನಕ್ಷತ್ರವನ್ನು ಗುಣಿಸಿ ಕುಂಡಲಿಯನ್ನು ಬರೆಸ್ತಾ ಇದ್ದಾನೆ. ಕುಂಡಲಿಯನ್ನು ಬರೆಸಿ ನಾಮ ನಕ್ಷತ್ರವನ್ನು ಲೆಕ್ಕ ಹಾಕಿ ನೋಡಿದಾಗ ಆ ಕುಂಡಲಿಯನ್ನು ಬರಿತಾ ಇದ್ದಾರೆ ಗುರುಗಳು, ಬರಿತಾ ಇದ್ದಾರೆ. ಆ ಬರೆಯುತ್ತಲೇ ಕಣ್ಣಲ್ಲಿ ಕಣ್ಣೀರು ತೊಟ್ಟ ಸೋರ್ತಾ ಇದೆ ಆ ಗುರುಗಳಿಗೆ. ಗುರುಗಳೇ, ಯಾಕೆ ಅಳುತ್ತಾ ಇದ್ದೀರಾ? ಏನಾಯಿತು? ನನ್ನ ಮಗ ಹುಟ್ಟಿದ ಗಳಿಗೆ ಸರಿ ಇಲ್ಲವೇ? ಚೆನ್ನಾಗಿದೆಯಪ್ಪ, ದಯಮಾಡಿ ಯಾವುದನ್ನು ಮರೆಮಾಚಬಾರದು. ನೀವು ತಿಳಿದಂಥವರು, ಜ್ಞಾನಿಗಳು, ತಿಳಿದದನ್ನ ಮರೆಮಾಚಿಕೊಂಡು ಯಾವತ್ತೂ ಇಟ್ಕೋಬಾರದು. ಅದೇನೇ ಕಷ್ಟ ಬರಲಿ, ಅದೇನೇ ತೊಂದರೆಯಾಗಲಿ, ಏನಿದೆ ಎಂದಾಗ ಆ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನಿನ್ನ ಮಗ ಹುಟ್ಟಿದ ಗಳಿಗೆ ಸರಿ ಇಲ್ಲ ಮಹಾನುಭಾವ. ನಿನ್ನ ಮಗ ಹುಟ್ಟಿದ ಗಳಿಗೆ ಸರಿ ಇಲ್ಲಪ್ಪ ಅಂದ್ರೆ ಏನಾಗ್ತಾ ಇದೆ ಸೊಬೆ? ಈ ಮಗು ಹುಟ್ಟಿದ 8ನೇ ವರ್ಷಕ್ಕೆ ಎತ್ತ ತಂದೆ ತಾಯಿಗಳಿಗೆ ತಪ್ಪದ ಕಂಟಕ. ಶಿವನೇ ಶಂಕರನೇ ಮಗನ ತೊರೆಯಲೇ ನಾ ಜೀವವ ಉಳಿಸಿಕೊಂಡಲೇ. ನಾನು ಕೊಟ್ಟಿರೋ ಮಗುವನ್ನೇ ಕೊಂದು ಬಿಟ್ಲೆ, ಇಲ್ಲ ನನ್ನ ಜೀವನ ಕಾಪಾಡ್ಕೊಳ್ಳೋದಕ್ಕೆ ನಾನು ಬದುಕಿಲ್ಲ. ಇಲ್ಲ, ಇದು ದಯಮಾಡಿ ಗಲಾಟೆ ಮಾಡ್ಕೋಬಾರ್ದು, ಕೇಳಬೇಕು. ಎಂದಾದರೊಂದು ದಿನ ಬಿದ್ದು ಹೋಗುವ ಮರ, ವಯಸ್ಸಾದ ಜೀವ, ವಂಶಕ್ಕೆ ಒಬ್ಬ ಮಗನನ್ನು ಪಡೆದಿದ್ದೀನಿ. ನನ್ನ ಮಗ ಬದುಕಿರಲಿ, ನಾನು ಯಾವತ್ತಾದ್ರೂ ಕೂಡ ಆ ಸಾವು ಬರಲಿ, ನನ್ನ ಮಗ ಉಳಿದಿರಲಿ ಅಂತ ಹೇಳಿ ಆ ಮಗುವಿಗೆ ನಾರಿ ಮುತ್ತೈದೆಯರು, ಋಷಿಪತ್ನಿಯರು ಎಲ್ಲರನ್ನು ಸೇರಿಸಿ ನಾಮಕರಣವನ್ನು ಮಾಡ್ದ. ಎಂತ ತಾಂಡವ ಅಂತ ಹೆಸರಿಟ್ಟಿದ್ದಾನೆ. ಪ್ರತಿ ವರ್ಷವೂ ಕೂಡ ಆ ಮಗುವಿಗೆ ಹುಟ್ಟುಹಬ್ಬ ಅಂತ ಮಾಡ್ತಾರೆ. ಈಗಲೂ ಮಾಡ್ತಾರಲ್ಲ, ಈಗಿನ ಹುಟ್ಟುಹಬ್ಬನೇ ಬೇರೆ. ಈಗ ಇಷ್ಟು ಗಾತ್ರ ಕೇಕು, ಒಂದಷ್ಟು ಚೋಚೋ ಬಂದ್ಬಿಟ್ರೆ ಅದೇನು ತಿನ್ನಂಗೂ ಇಲ್ಲ, ಉಗಿಯಂಗೂ ಇಲ್ಲ. ಕೊಡಿಸಿ, ಈಗ ಕೊಡಿಸಿ, 2 ಸೆಕೆಂಡ್ ಕೊಡಿಸಿ. ನೌಕರಿ ಪೂಜೆ ಆಗೈತಲ್ಲ, ಕೆಲವರು ನಡುರೋಡು ಬಂದ್ಬಿಡ್ತಾರೆ ಹ್ಯಾಪಿ ಬರ್ತಡೇ ಮಾಡ್ಕೊಳ್ಳೋಕೆ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಎತ್ತೋರಿಲ್ಲ, ಅಜ್ಜಿ ಇಲ್ಲ, ಯಾರೂ ಇಲ್ಲ. ಇವ್ರದೇ ಒಂದು ಗ್ಯಾಂಗು. ಇವನ್ ಬಾಯಿಗೆ ಅವನ್ ಮೆತ್ತದು, ಅವನ ಬಾಯಿಗೆ ಇವನ್ ಮೆತ್ತದು. ನಮ್ಮ ಸಂಸ್ಕಾರ ಸಂಸ್ಕೃತಿ ಯಾವ ಮಟ್ಟಕ್ಕೆ ಬಂದ್ಬಿಡ್ತು. ಅಜ್ಜಿ ಏನಾರ ರವ್ವ ಎತ್ತೋಳು ಮಾತ್ರ ಇಲ್ಲ ಕಣಪ್ಪ ಅಂದ್ರೆ, ಅಯ್ಯೋ ನೀವು ಸುಮ್ಮನಿರವ, ನಮ್ಮ ಹುಟ್ಟುಹಬ್ಬ ಇವತ್ತು, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ, ಮುಂದ್ವಾರ ತೊಂದರೆ ಆಯ್ತು. ಆದರೆ ಇಲ್ಲಿ ಯಾವ ಶ್ರವಣ ಋಷಿ ಆ ಮಗುವಿಗೆ ವರ್ಷಕ್ಕೊಮ್ಮೆ ಹುಟ್ಟಿದಬ್ಬವನ್ನು ಆಚರಣೆ ಮಾಡುತ್ತಾ ಇದ್ದಾನೆ. ದಿನ ಕಳೆಯುತ್ತಿದೆ, ತಮಗೆ ಬಂದಿರತಕ್ಕಂಥ ಕಂಟಕವನ್ನು ಮರೆತುಬಿಟ್ರು ತಂದೆ ತಾಯಿಗಳಿಬ್ಬರು ಕೂಡ. ಮಗನನ್ನು ನೋಡಿಕೊಂಡು ಅವನ ಆಟ ಪಾಠಗಳನ್ನ, ಅವನ ಲೀಲೆಗಳನ್ನ, ಅವನ ಜೊಲ್ಲೆ ಸುರಿಸ್ತಾ ಬರ್ತಾ ಇದ್ದಾನೆ, ಅಂಬೆಗಾಯಿಟ್ಕೊಂಡು ಬರ್ತಾ ಇದ್ದಾನೆ. ಅಯ್ಯೋ ನನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ, ಮಕ್ಕಳ ಆಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನರಗೆಡ್ಡ ಅಂತ ಹೇಳ್ತಾರೆ. ಆ ಮಗುವನ್ನು ನೋಡ್ತಾ 8 ವರ್ಷಗಳ ಕಳೆಯಿತು. 8 ವರ್ಷ ಬಂತು, 8ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಆ ಆಶ್ರಮದಲ್ಲೆಲ್ಲ ಸೇರಿಕೊಂಡ್ರು. ಆಶ್ರಮವನ್ನ ಸಾರಿಸಿ ಚೊಕ್ಕಟ ಮಾಡಿ ರಂಗವಲಿಯನ್ನು ಬಿಟ್ಟು ಈ ಮಗುವಿಗೆ ತಲೆಗೋರಿ ಜಡೆ ಹಾಕಿ ಶುಭ್ರವಾದ ವಸ್ತ್ರವನ್ನು ಉಡಿಸಿ ಹಣೆಗೆ ವಿಭೂತಿ ದಾರಿನ ಮಾಡಿ ಒಂದು ಮಣೆ ಮೇಲೆ ಕುಳ್ಳಿರಿಸಿದ್ದಾರೆ. ಆ ಮಗುವಿನ ಮುಂದೆ ಹಣ್ಣು ಹಂಪಲು ಎಲ್ಲವನ್ನು ಇಟ್ಟಿದ್ದಾರೆ. ತಂದೆ ತಾಯಿಗಳಿಗೆ ಅದೇನು ಸಂತೋಷವು. ಆ ಮಕ್ಕಳ ವೈಭವವನ್ನು ಕಂಡಾಗ ಮನದೊಳಗೆ ಅದೆಷ್ಟು ಆನಂದ ಮೂಡಿ ಬರುತ್ತೋ. ಆ ಶ್ರೀಮಂತಿನಿ ತಾಯಿ ಬಂದಂತ ಎಲ್ಲ ಋಷಿಪತ್ನಿಯರಿಗೆ
ತಾಂಬೂಲವನ್ನು ಕೊಡುತ್ತಾ, ಹೂವನ್ನು ಕೊಡುತ್ತಾ, ಕುಂಕುಮ ಕೊಡುತ್ತಾ ಸಂಭ್ರಮದಿಂದ ಆಚೆ ಈಚೆಗೆ ಓಡಾಡುತ್ತಾ ಇದ್ದಾಳೆ. ಓಡಾಡುತ್ತಿರಬೇಕಾದರೆ ವಿಧಿ ನಿಯಮ. ಕಾಲ್ಜಾರಿ ಬಿದ್ದಳು ಶಿವನೇ ಬಿದ್ದ ತಕ್ಷಣ ಈ ತಲೆ ಬುರುಡೆಗೆ ನೆಲಕ್ಕೆ ಬಡಿಯಿತು. ಕಣ್ಣಲ್ಲಿ ರಕ್ತ ಬರಲ್ಲ. ಕಣ್ಣಲ್ಲಿ ಯಾವಾಗ ರಕ್ತ ಬಂತು, ಎರಡು ಕಣ್ಣುಗಳು ಕಾಣುವಂತಾಗುತ್ತ ಕುರುಡಿ ಆಗುತ್ತು. ರಕ್ತ ದಳ ನರಿತಾ ಇದೆ ಕಣ್ಣಿಂದ. ದೂರದಲ್ಲಿ ನಿಂತಿದ್ದ ಶ್ರವಣ ಮಹರ್ಷಿನ ಒಂದು ದೇವಿ, ಎಂತ ಎಂತ ಕಾರ್ಯವಾಯಿತು ನಿನಗೆ, ಆ ದೇವರು ಏನು ಕಷ್ಟ ಕೊಟ್ಬಿಟ್ಟೆ ಅಂತ ಓಡೋಡಿ ಬಂದಲ್ಲ. ಅರಿವನೆತ್ತರದ ಮೇಲೆ ಪಾದವನ್ನ ಆ ರಕ್ತ ಹರಿತಾ ಇತ್ತಲ್ಲ, ಆ ರಕ್ತದ ಮೇಲೆ ಕಾಲಿಟ್ಟ ಸರ್ರನೆ ಜಾರು. ಜಾರಿದ ತಕ್ಷಣ ಮಹರ್ಷಿ ಕೂಡ ಬಿದ್ದು ತನ್ನೆಲ್ಲ ಕೆಂಡಗಳನ್ನು ಕಳೆದುಕೊಂಡಿದ್ದಾನೆ ಶ್ರವಣ ಋಷಿ. ಇಬ್ಬರು ಕೂಡರಾಗಿದ್ದರು. ಮಣಿಯ ಮೇಲೆ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲು ಕುಳಿತಿರುವ ಮಗು ಮೇಲಕ್ಕಿದ್ದ. ತಂದೆ ತಾಯಿಗಳಿಬ್ಬರ ಕೊರಳನ್ನು ತಪ್ಪಿಕೊಂಡು ಅಳುತ್ತಾನೆ. ಅಯ್ಯೋ ಪರಮೇಶ್ವರ, ಶಿವನೇ, ನನ್ನಿಂದ ನನ್ನ ತಂದೆ ತಾಯಿಗಳಿಬ್ಬರು ಕಣ್ಣುಗಳನ್ನು ಕಳ್ಕೊಂಡ್ಬಿಟ್ರಲ್ಲ. ಅಮ್ಮ ಅಪ್ಪ ಅಂದ್ರೆ ಆ ತಾಯಿ ಹೇಳ್ತಿದೆ, ಮಗನೇ ನಮ್ಮನ್ನು ಯಾಕೆ ಸಾಕ್ತೀಯಮ್ಮ, ನಮ್ಮನ್ನು ಯಾಕೆ ಸಾಕ್ತೀಯೋ ಅವ್ವ, ನೀನು ನನ್ನನ್ನು ಗರ್ಭದೊಳಗೆ 9 ತಿಂಗಳು ಇಟ್ಟುಕೊಂಡು ಜೋಪಾನ ಮಾಡಿ ನನ್ನನ್ನು ಹುಡುಗಿರಲ್ವ, ಹಾಗೆ ನಾನು ಕೂಡ ನಿಮ್ಮನ್ನ ಹೆಗಲಿನ ಹೊತ್ತುಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡಿ ಆ ಭಿಕ್ಷೆ ಬೇಡಿದ ಅನ್ನವನ್ನು ತಂದು ನಿಮಗೆ ಕೊಟ್ಟು ನಿಮ್ಮನ್ನು ಸಾಕ್ತೀನಿ ತಾಯಿ, ನೀನು ಅಳಬೇಡಮ್ಮ, ದುಃಖ ಪಡಬೇಡ ಅಂತ ಹೇಳಿ ಕುಳ್ಳರಾದ ತಂದೆ ತಾಯಿಗಳಿಬ್ಬರನ್ನ ಯಾವ ತಾಂಡವ ಆ 8 ವರ್ಷದ ಬಾಲಕ ಕೈಯಲ್ಲಿ ಒಂದು ಪಾತ್ರೆ ಹಿಡ್ಕೊಂಡು ಹಳ್ಳಿಗೆ ಬಂದ. ತಂದೆ ತಾಯಿಗಳಿಬ್ಬರನ್ನ ಒಂದು ಜಗಲಿ ಮೇಲೆ ಕುಳ್ಳಿರಿಸ್ತಾ, ಕಳ್ಳನಾಗಲಾರೆ ಸುಳ್ಳೊಂದ ಹೇಳಲಾರೆ, ನಾ ಕಳ್ಳನಾಗಲಾರೆ ಸುಳ್ಳೊಂದ ಹೇಳಲಾರೆ, ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಎನ್ನುವರೆ, ನಿಮ್ಮಂತ ದಾತರೆ ನಮಗೆಲ್ಲ ಆಸರೆ, ನೀವೇ ದೂರ ನಮ್ಮ ನಾಡಿನಲ್ಲಿ ಗರಿಗೋಂಗೊಳ್ಳಿ ಗ್ರಾಮದಲ್ಲಿ ನಮ್ಮ ನಾಡಿನಲ್ಲಿ ಗರಿಗೋಂಗೊಳ್ಳಿ ಗ್ರಾಮದಲ್ಲಿ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ, ಕಾಸಿಲ್ಲ ಕೊಡುವಾದ ಬಾಳಲು ಕೈ ತುಂಬ ನೀಡಲಿ, ಕೊಡುವಾದ ಬಾಳಲು ಕೈ ತುಂಬ ನೀಡಲಿ, ಆಸೆ ಇದೆ ಸುಖವಾಗಿರಲಿ, ಅಮ್ಮಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಕೊಂಡ ನೀರೋ ಶಿವನೇ, ಕಾಕೊಂಡ ನೀರೋ ಶಿವನೇ,
ಧರ್ಮನೇ ತಾ